ರೆಕಾರ್ಡ್ ಸ್ಟಾರ್ಟ್ ಆಯಿತು. ಇದೇ ಮಾರಿ ಹಬ್ಬ. ಹಲೋ, ಹಾಸ್ಪಿಟ್ಲಲ್ಲಿ ಇದ್ದೀನಿ. ಎಷ್ಟು ಕೊಡ್ತೀಯಾ? ಲಾಸ್ಟ್ 3 ದಿವಸಗಳಿಂದ ಕೆಲವೊಂದು ಅಪ್ಲಿಕೇಶನ್ಸ್ ನ ಟೆಸ್ಟ್ ಮಾಡ್ತಿದ್ದೀನಿ ಆಯ್ತಾ. ಟಾಪ್ 5 ಸೀಕ್ರೆಟ್ ಮತ್ತೊಂದು ಬೆಸ್ಟ್ ಅಪ್ಲಿಕೇಶನ್ ನಿಮ್ಗೆ ಸಜೆಸ್ಟ್ ಮಾಡ್ಬೇಕಾಯ್ತು. ಸೊ ಸ್ಕ್ರಿಪ್ಟ್ ಅಲ್ಲಿ ಕೂಡ ಎಲ್ಲ ನೋಟ್ ಆನ್ ಶುರು ಇದೆ, ಆದ್ರೆ ಒಂದು ಮಾತ್ರ ಬಾಕಿ ಇದೆ. ಜೋಕ್ ಮಾಡ್ತಿದ್ದೆ, ಲೈಕ್ ಕಮ್ಮಿ ಇದ್ ಗುರು, ಒಂದ್ ಲೈಕ್ ಮಾಡಿ. ಲಿಸ್ಟಲ್ಲಿ ಮೊದಲೇ ಅಪ್ಲಿಕೇಶನ್. ನಾವು ದಿನನಿತ್ಯ ನಮ್ ಸೋಷಿಯಲ್ ಮೀಡಿಯಾಗೆ ತುಂಬಾ ಅಡಿಕ್ಟ್ ಆಗ್ತೀವಿ. ಸ್ಪೆಷಲಿ ನಾನಂತೂ 3 ಗಂಟೆ ಆದ್ರೂ ಆರಾಮಾಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರ್ತೀನಿ. ಏನೋ ಒಂದು ಪೋಸ್ಟ್ ನೋಡಕ್ ಹೋಗಿರ್ತೀನಿ, ಸ್ವೈಪ್ ಮಾಡ್ತಾ ಮಾಡ್ತಾ ಎಲ್ಲ ಟೈಮ್ ಅಲ್ಲೇ ಹೋಗುತ್ತೆ. ಸೊ ಇಲ್ಲೇ ನಮ್ ಟೀಮ್ ಮೆಂಬರ್ಸ್ ಇದ್ಕೊಂಡು, ನೀ ಎಷ್ಟು ಗಂಟೆ ಫೋನ್ ಯೂಸ್ ಮಾಡ್ತೀವಿ ಡೈಲಿ? ಏನ್ ಯೂಸ್ ಮಾಡ್ತಿ? ಇನ್ಸ್ಟಾಗ್ರಾಮ. ಬೈ ನೀ ಏನ್ ಯೂಸ್ ಮಾಡ್ತಿ? ಎಕ್ಸಾಕ್ಟ್ಲಿ, ಡ್ರೀಮ್ ಲೆವೆನ್ ಇನ್ಸ್ಟಾಗ್ರಾಮ್. ಸೊ ನೀವೇನ್ ಜಾಸ್ತಿ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ಅಪ್ಲಿಕೇಶನ್ಸ್ ಬೇರೆ ತಿಳ್ಕೊ. ಎಸ್, ಲಿಸ್ಟಲ್ಲಿ ಮೊದಲೇದಾಗಿ ಯುವರ್ ಹವರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಸೊ ಮೈನ್ ಮೆನ್ಯೂನಲ್ಲಿ ನೋಡ್ಕೋಬಹುದು ಟೈಮ್ ಅಪ್ ಅಂತ ಇದೆ. ಮುಂಜಾನೆ 5 ಗಂಟೆಗೆ ಇನ್ಸ್ಟಾಗ್ರಾಮ್ ತೆಗೆದಿದ್ದೆ, ಗಂಟೆಗೆ ಎಲ್ಲ ಅಪ್ಲಿಕೇಶನ್ ಓಪನ್ ಆಗಿದೆ. ಇದು ನೆಕ್ಸ್ಟ್ ಆಪ್ಷನ್ ಅಲ್ಲಿ ಡೆಡಿಕೇಟೆಡ್ಲಿ ಎಷ್ಟು ಗಂಟೆ ಯೂಸ್ ಮಾಡಿದಿರಪ್ಪ ಎಲ್ಲ ಡೀಟೇಲ್ಸ್ ಸಿಗುತ್ತೆ. 24 ಮಿನಿಟ್ಸ್ ಯೂಟ್ಯೂಬ್ ನೋಡಿದೀನಿ. ಇವನ್ ನೀವು ಎಷ್ಟು ಟೈಮ್ಗೆ ಎಷ್ಟು ಮಿನಿಟ್ ಯೂಟ್ಯೂಬ್ ಯೂಸ್ ಮಾಡಿದಿರಾ, ಸೊ ಎಷ್ಟು ಟೈಮ್ ಓಪನ್ ಮಾಡಿದಿರಾ, ಎಲ್ಲ ಡೀಟೇಲ್ಸ್ಗಳು ಸಿಗತ್ತೆ. ಮತ್ತೆ ಮಧ್ಯದಲ್ಲಿ ಆಡ್ಸ್ಗಳು ಬರುತ್ತೆ. ಬಟ್ ಈ ಫೀಚರ್ ನೋಡೋಕೆ ಏನೋ ಖುಷಿ ಆಗುತ್ತೆ. ರಿಪೋರ್ಟ್ಸ್ ಅಲ್ಲಿ ಹೋದ್ವಿ ಅಂತಂದ್ರೆ ಲಾಸ್ಟ್ 7 ದಿವಸಗಳಿಂದ ಸೆಪ್ಟೆಂಬರ್ 29 ಯೂಸ್ ಮಾಡ್ತಾ ಇದ್ದೀನಿ. 4 ಅವರ್, 5 ಅವರ್, 1 ಅವರ್. ಈ ಅಪ್ಲಿಕೇಶನ್ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಅಡಿಕ್ಷನ್ ಎಷ್ಟೊಂದು ಅಡಿಕ್ಟ್ ಆಗಿದ್ರೆ ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಖಂಡಿತ ಒಂದು ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಇದೆ, ಖಂಡಿತ ಇದನ್ನ ಡೌನ್ಲೋಡ್ ಮಾಡಲೇಬೇಕು ಫ್ರೆಂಡ್ಸ್. ಸತತವಾಗಿ 3ನೇ ದಿನ ಶೂಟಿಂಗ್ ಇನ್ ಪ್ರೊಸೆಸ್. ಕ್ಯಾಮ್ರಾ ಒಂದು ಕೈ ಜಾರಿ ಕೆಳಗ್ ಬಿತ್ತು. ಸದ್ಯಕ್ಕೆ ಏನೂ ಆಗ್ಲಿಲ್ಲ, ಬಟ್ ತುಂಬಾ ತ್ರಾಸ ಆಕೈತಿ. ಎಸ್, ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಫೋನ್ನ ಕಂಟ್ರೋಲ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ ಕತ್ಲೆ ಆಗಿರುವಂತ ರೂಮ್ ಇದೆ ನೋಡ್ಕೋಬಹುದು. ನಿಮ್ ಫೋನ್ ಎಲ್ಲೋ ಕಳೆದು ಹೋಗಿದೆ, ಸಿಗ್ತಾ ಇಲ್ಲ, ಬೆಡ್ಡಲ್ಲಿದೆ, ಮೂಲೆಯಲ್ಲೆಲ್ಲೋ ಬಿದ್ದಿದೆ ಅಂತಂದ್ರೆ ಜಸ್ಟ್ ನೀವು ಈ ರೀತಿಯಾಗಿ ವಿಸಿಲ್ ಹಾಕಿ. ಎಸ್, ಟಾರ್ಚ್ ಆನ್ ಆಯ್ತು, ನಿಮ್ಮ ಫೋನ್ ಆರಾಮಾಗಿ ನಿಮ್ಮ ಕೈಗೆ ಸಿಕ್ತು. ಫಾರ್ ಎಕ್ಸಾಂಪಲ್, ನೀವೇನೋ ಎಲೆಕ್ಟ್ರಾನಿಕ್ ಮಷೀನೋ ಏನೋ ರಿಪೇರ್ ಮಾಡ್ತಿರ್ತೀರಾ. ಸೊ ಲೈಟ್ ಹೋಯ್ತು. ಸೊ ಇಂಥ ಟೈಮಲ್ಲಿ ಎಸ್ ಕೆಲಸ ಶುರು ಆಗುತ್ತೆ ಮತ್ತೆ. ಎಸ್, ಈ ರೀತಿಯಾಗಿ ಆನ್ ಆಫ್ ಮಾಡಿಕೊಂಡು ನಿಮ್ಮ ಕೆಲಸನ ನಿಮ್ಮ ಮುಂದೆ ಸಾಗಿಸ್ಬೋದು. ಎಸ್, ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಫ್ಲಾಶ್ ಲೈಟ್ ಬೈ ವಿಸಿಲ್. ಸೊ ಈ ಅಪ್ಲಿಕೇಶನ್ ನೀವು ಓಪನ್ ಮಾಡಿ ಕೆಲವೊಂದು ಪರ್ಮಿಷನ್ಸ್ ನ ಕೊಡ್ಬೇಕಾಗತ್ತೆ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಫ್ಲಾಶ್ ಲೈಟ್ ಬೈ ವಿಸಿಲ್ ಅಂತಾರೆ, ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ನೀವು ವಿಸಿಲ್ ಹಾಕಿದ್ರೆ ನಿಮ್ಮ ಟಾರ್ಚ್ ಆನ್ ಆಗುತ್ತೆ. ಬಟ್ ಇದನ್ನ ಎವ್ರಿ ಟೈಮ್ ಆನ್ ಮಾಡ್ಕೊಳಕ್ ಹೋಗ್ಬಿಡಿ, ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಇನ್ನು 3ನೇದಾಗಿ ನಾವು 1.5 ಲಕ್ಷದ ಐಫೋನ್ ಅಲ್ಲೆಲ್ಲ ಡೈನಾಮಿಕ್ ಐಲ್ಯಾಂಡ್ ನ ನೋಡ್ಕೊಂಡಿದ್ವಿ. ಸೊ ಇದರಲ್ಲಿ ಆನಿಮೇಷನ್ಸ್ಗಳು, ಆ್ಯಪ್ ಓಪನಿಂಗ್ ಮತ್ತೆ ಮಿನಿಮೈಸ್ ಮಾಡ್ಕೊಂಡಾಗ ತುಂಬಾ ಒಳ್ಳೆ ಫೀಚರ್ಸ್ಗಳನ್ನ ನೋಡ್ಕೊಂಡಿದ್ದೀವಿ. ಸೇಮ್ ಥಿಂಗ್ ನೀವು 10,000 ರೂಪಾಯಿ ಆಂಡ್ರಾಯ್ಡ್ ಫೋನ್ ಕೂಡ ಸೇಮ್ ಫೀಚರ್ಸ್ಗಳನ್ನ ನೋಡ್ಕೋಬಹುದು. ಸಿಂಪ್ಲಿ ಈ ಅಪ್ಲಿಕೇಶನ್ ಸಹಾಯದಿಂದ ನೀವು ನೋಡ್ಕೋಬಹುದು. ನಾನು ಮ್ಯೂಸಿಕ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳನ್ನ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಇವನ್ ನೀವು ಚಾರ್ಜಿಂಗ್ ಅನಿಮೇಷನ್ ಕೂಡ ಸೇಮ್ ಆಪಲ್ ತರನೇ ಸೆಟ್ ಮಾಡ್ಕೋಬಹುದು. ಸಿಂಪ್ಲಿ ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಡೈನಾಮಿಕ್ ಸ್ಪಾಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಸೊ ನೀವು ಹ್ಞೂ ಅಂತ ಅಂದ್ರೆ ಮಾತ್ರ ನಿಮ್ಮ ನೋಟಿಫಿಕೇಶನ್ಸ್ಗಳು ಮತ್ತೆ ನಿಮ್ಮ SMS ನ ಇದು ಎಕ್ಸೆಸ್ ತಗೊಳುತ್ತೆ. ಆವಾಗ ಮಾತ್ರ ನೋಟಿಫಿಕೇಶನ್ಸ್ಗಳನ್ನ ಇದು ತೋರಿಸ್ಕೋಬಹುದು. ಇಷ್ಟೇ ಅಲ್ಲದೆ ಸೈಡ್ ಪಂಚ್ ಹೋಲ್ ಡಿಸ್ಪ್ಲೇ ಏನಿರುತ್ತೆ ಅವರ ಕೂಡ ಈ ರೀತಿಯಾಗಿ ಸೆಟ್ಟಿಂಗ್ಸ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ಖಂಡಿತ ಈ ಅಪ್ಲಿಕೇಶನ್ ಒಂದ್ಸತಿ ನೀವು ಟ್ರೈ ಮಾಡಿ. ಡಾಕ್ಟರ್ ದೇವರು. ಯಾರು? ಡಾಕ್ಟರ್ ದೇವರು. ಹಾ ಗುರು, ನಾನೇ ಡಾಕ್ಟರ್ ದೇವರು. ನೀನ್ ಯಾರು? ಅದನ್ನೆಲ್ಲ ಬಿಡು, ಒಂದು ಸೀಕ್ರೆಟ್ ಆಪರೇಷನ್ ಮಾಡ್ಬೇಕಿತ್ತು, ಮಾಡ್ತೀಯಾ? ಎಷ್ಟು ಕೊಡ್ತೀಯಾ? 10 ಅಲ್ಲ 20 ಕೊಡ್ತೀನಿ, ಅದ್ರ ಕೆಲಸ ಮಾತ್ರ ಕ್ಲೀನ್ ಆಗಿ ಆಗ್ಬೇಕು. ಇದೆ ಹೇಳ್ತೀನಿ ಕೇಳು. ಓಕೆ. ರೆಕಾರ್ಡ್ ಸ್ಟಾರ್ಟ್ ಆಯಿತು. ಇದೇ ಮಾರಿ ಹಬ್ಬ. ಹಾ ಬಂದಿದ್ದೀನಿ, ತಗೊಳ್ಳಿ. 20 ಇದೆ ಅಲ್ವಾ? ಇದೆ, ನೋಡ್ಕೊಳ್ಳಿ. ಓಹೋ, ಸಕ್ಸಸ್. ಫೋನ್ ಯಾವುದು? ಹೊಸ ಫೋನ್ ಕಾಣ್ತಂಗಿದೆ. 200 ಮೆಗಾಪಿಕ್ಸೆಲ್ ಇದೆ. ಓಕೆ, ಡೀಲ್ ಫೈನಲ್. ಯಸ್, ರೆಕಾರ್ಡ್ ಏನಾದ್ರು ಮಾಡ್ದ ಇವನು? ಪಪ್ಪಾ ಸಿಕ್ಕಾಕೊಂಡೆ. ಇದ್ರ ಹೆಸರು ಬಂದ್ಬಿಟ್ಟು XS ಕ್ಯಾಮ್ರಾ. ಗೂಗಲ್ ಪ್ಲೇ ಸ್ಟೋರ್ ಕೂಡ ಅಪ್ಲಿಕೇಶನ್ ಸಿಗುತ್ತೆ. ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಲ್ಲಿ ಕೆಲವೊಂದು ಎಕ್ಸೆಸ್ ಕೊಡ್ಬೇಕಾಗತ್ತೆ. ಸೊ ಇದನ್ನ ಎಕ್ಸೆಸ್ ಕೊಟ್ಟ ತಕ್ಷಣ ಕೆಳಗಡೆ ಸ್ಟಾರ್ಟ್ ಕ್ಯಾಮ್ರಾ ಅಂತದೆ. ಇದನ್ನ ಸ್ಟಾರ್ಟ್ ಮಾಡಿದ್ರೆ ಎಸ್, ನಿಮ್ಮ ರೆಕಾರ್ಡ್ ಸ್ಟಾರ್ಟ್ ಆಗಿದೆ. ಇವಾಗ ಇಲ್ಲಿ ಕೆಳಗಡೆ ಕ್ಯಾಮ್ರಾ ಐಕನ್ ಕೂಡ ಕಾಣಿಸ್ತದೆ. ಇವನ್ ನೀವು ಫೋನ್ ನ ಲಾಕ್ ಮಾಡಿದ್ರು ಕೂಡ ಈ ರೆಕಾರ್ಡ್ ಆನ್ ಇದ್ದೇ ಇರುತ್ತೆ. ಇಷ್ಟೇ ಅಲ್ಲದೆ ನೀವು ಇಲ್ಲಿ ಸ್ಕೆಡ್ಯೂಲ್ ಕೂಡ ಇದೆ. ಸ್ಕೆಡ್ಯೂಲ್ ಇಟ್ಕೊಂಡು ನೀವು ಆಡ್ ಟೈಮಿಂಗ್ ಇಟ್ಬಿಟ್ಟು ಏನೋ ಸೀಕ್ರೆಟ್ ರೆಕಾರ್ಡ್ ಮಾಡಬೇಕು, ಕರೆಕ್ಟ್ ಟೈಮಲ್ಲಿ ಕುತ್ಕೋತಿದ್ದೀನಿ ಅಂತಂದ್ರೆ ಇಲ್ಲಿ ಟೈಮರ್ ನ ಈ ರೀತಿಯಾಗಿ ಸೆಟ್ ಮಾಡಿಬಿಟ್ಟು ನಿಮ್ ಜೇಬಲ್ಲಿ ಇಟ್ಕೊಂಡು ಹೋಗಿ ಕುತ್ಕೊಂಡ್ರೆ ಆಟೋಮೆಟಿಕ್ ಆಗಿ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಖಂಡಿತ ಈ ಅಪ್ಲಿಕೇಶನ್ ಎಜುಕೇಶನಲ್ ಪರ್ಪಸ್ ಗಾಗಿ ಒಳ್ಳೆ ಜಾಗದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನ ಮಿಸ್ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಕು. ನೋಡ್ರೆ ಸ್ವಲ್ಪ ಮೊಬೈಲ್ ಕೊಡಿ, ತಗೋ ಮಚ್ಚ.
ತೊಳಿ. ಹಾ ಹಲೋ ಹಲೋ ಡಾಕ್ಟರ್ ಎಲ್ಲಿದ್ದೀರಾ? ಹಾಸ್ಪಿಟಲ್ ಇದ್ದೀನಿ. ಹಾಸ್ಪಿಟಲಾ? ಹಾ ಇರ್ಲಿ ಅದು ನಿನ್ನೆ ಒಂದು ಫೋಟೋ ಏನೋ ಕಳ್ಸಿದ್ದೀನಿ ವಾಟ್ಸಪ್ಪಲ್ಲಿ, ಸ್ವಲ್ಪ ವಾಟ್ಸಪ್ ತೆಗೆದು ನೋಡಿ. ಹಾ 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 ಓಕೆ. ಹಾ ವಾಟ್ಸಪ್ಪಲ್ಲಿ ಇವ್ನಾಗ ಮೆಸೇಜ್ ಮಾಡ್ದ ಗುರು? ಡಾಕ್ಟರ್ಗೆ ಈಗಿದೆ ನೋಡಿ ಮಜಾ, ವಿತ್ ಲೈವ್ ಲೊಕೇಶನ್ ಒಂದಿಗೆ ಸಿಕ್ಕರು. ಸೊ ಇವ್ರು ಇವಾಗಿರೋದು ಎಕ್ಸಾಕ್ಟ್ಲಿ ಬಾರಲ್ಲಿ, ಬಟ್ ನನಗೆ ಹೇಳ್ತಾ ಇರೋದು ಹಾಸ್ಪಿಟಲ್ ಅಲ್ಲಿ. ಇದು ಕೊನೆಯದಾಗಿ ಸ್ಪೆಷಲ್ ಅಪ್ಲಿಕೇಶನ್, ಇದು ವ್ಯಾಲ್ಯಾಕ್ ಅಂತ. ಸೊ ಇದನ್ನ ನಾನು ಸ್ಪೆಷಲಿ ಪ್ಯಾರೆಂಟ್ಸ್ಗೆ ಮತ್ತೆ ನೀವು ಬೇರೊಬ್ರು ಯಾರ ಜೊತೆ ಆದ್ರೂ ಲೈಕ್ ಕನೆಕ್ಟ್ ಆಗಿರಬೇಕು, ಎಲ್ಲಿ ಹೋಗ್ತಿದ್ದಾನೆ ಏನ್ ಮಾಡ್ತಿದ್ದಾನೆ ಎಲ್ಲ ಎನ್ಕ್ವೈರಿ ಮಾಡಬೇಕು ಅಂತಂದ್ರೆ ಈ ಅಪ್ಲಿಕೇಶನ್ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಇದೆ. ಸೊ ಇದನ್ನ ನೀವು ಪ್ಲೇ ಸ್ಟೋರ್ ನಲ್ಲಿ ಮಾಡ್ಕೋಬಹುದು ಅಥವಾ ನಮ್ಮ ಟೆಲಿಗ್ರಾಮ್ ಪೇಜ್ ಅಲ್ಲಿ ಕೂಡ ಸಿಗುತ್ತೆ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಒಂದ್ಸರ್ತಿ ಎಲ್ಲ ಪರ್ಮಿಷನ್ಸ್ ನ ಅಕ್ಸೆಪ್ಟ್ ಮಾಡಿ, ಲೊಕೇಶನ್ ಮಾತ್ರ ಕೊಟ್ರೆ ಆಯ್ತು ಇದಕ್ಕೆ, ಅದನ್ನ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ನೀವು ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಒನ್ ಟೈಮ್ ನೀವು ಅದನ್ನ ಸೆಟ್ ಮಾಡಿದ್ರೆ ಆಯ್ತು. ಸೊ ಯಾರು ಲೊಕೇಶನ್ ನೋಡ್ಕೋಬೇಕು ಅನ್ಕೊಂಡಿದ್ದೀರಾ ಅವರಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ನಿಮ್ಮ ಮೊಬೈಲ್ ಅವ್ರು ಮೆಸೇಜ್ ಮಾಡಿದಾಗ ಅವರ ಎಲ್ಲಾ ಲೊಕೇಶನ್ ಡೀಟೇಲ್ಸ್ ವಿತ್ ಟೈಮಿಂಗ್ ಒಂದಿಗೆ ನಿಮ್ ವಾಟ್ಸ್ಆಪ್ ಅಲ್ಲಿ ಕಾಣಿಸುತ್ತೆ. ಜಸ್ಟ್ ಇವಾಗ ನಾವು ಡಾಕ್ಟರ್ ಬಾರಲ್ಲಿ ಇದ್ರು ಕಂಡಿಡಿದ್ವಿ ನೋಡಿ, ಸೇಮ್ ಅದೇ ರೀತಿಯಾಗಿ ನೀವು ಕೂಡ ಕಂಡುಹಿಡ್ಕೋಬಹುದು. ಸೊ ಪ್ಯಾರೆಂಟ್ಸ್ ಗೆ ಮತ್ತೆ ಇದನ್ನ ಎಜುಕೇಶನಲ್ ಪರ್ಪಸ್ ಗಾಗಿ ಒಳ್ಳೆ ಕಾರಣಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ಎಸ್ ಇಂಟ್ರೆಸ್ಟಿಂಗ್ ಇತ್ತು ಅಂತಂದ್ರೆ ಲೈಕ್ ಮಾಡಿ. ಮತ್ತೆ ಈ ಎಲ್ಲಾ ಅಪ್ಲಿಕೇಶನ್ಸ್ ಏನಿದೆ ನೋಡಿ, ಇದನ್ನೆಲ್ಲ ನಮಗೆ ಟೆಲಿಗ್ರಾಮ್ ಪೇಜ್ ಅಲ್ಲಿ ಕೊಟ್ಟಿರ್ತೀನಿ. ಕೆಲವೊಂದು ನಿಮ್ ಸರ್ಚ್ ಮಾಡಿದ್ರೆ ಸಿಗಲ್ಲ, ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಕೂಡ ಟ್ರೈ ಮಾಡ್ತೀನಿ. ಆದ್ರೂ ಟೆಲಿಗ್ರಾಮ್ ಬಲ್ ಬನ್ನಿ, ಇನ್ನಷ್ಟು ಒಳ್ಳೆ ಚೀಜಿ ಅಪ್ಲಿಕೇಶನ್ ಸಿಗುತ್ತೆ. ಮತ್ತೆ ಮುಂದೆ ರೆಡಿ ಗೈಸ್, ನೆಕ್ಸ್ಟ್ ಒನ್.